ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಈಸಿಯಾಗಿ ಇನ್ಸ್ಟೆಂಟಾಗಿ ಮಾಡೋ ಅಂಥ ರೆಸಿಪಿ, ಎಲ್ಲ ಟೈಮ್ನಲ್ಲೂ ಕೂಡ ಸೂಪರ್ ಅಂತ ಹೇಳ್ಬೋದು. ಅಥವಾ ಮನೇಲಿ ಯಾರಾದರೂ ಮೆಚೂರ್ಡ್ ಆಗಿರೋ ಅಂಥ ಮಕ್ಕಳಿದ್ದಾರೆ, ಅಥವಾ ತುಂಬ ಕೋಲ್ಡ್ ಆಗ್ತಾ ಇರುತ್ತೆ, ಅಥವಾ ಈ ರೀತಿಯಾಗಿ ಇರೋವಂಥದ್ದು, ಅಥವಾ ಬಾಣಂತಿ ಇದ್ದಾರೆ ಅಂದರೆ ಈ ರೀತಿಯಾಗಿರೋ ಅಂಥ ತಿಂಡಿಯನ್ನು ಮಾಡಿಕೊಡ್ಬೋದು. ಅವ್ರಿಗೂ ಕೂಡ ಒಂದೇ ಥರ ತಿಂದು ಬೇಜಾರಾಗಿರುತ್ತೆ, ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದು ಸ್ನೇಹಿತರೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನು ಇಲ್ಲೊಂದು ಬಾಣಲಿ ತೊಗೊಂಡಿದ್ದೀನಿ. ಪ್ಯಾನ್ ಆದರೂ ಆಯಿತು, ಸ್ವಲ್ಪ ದಪ್ಪ ತಳ ಇರೋದು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ತುಪ್ಪನೇ ಹಾಕ್ಕೊಂಡಿದ್ದೀನಿ, ಎಣ್ಣೆ ಏನು ಬೇಡ ಸ್ನೇಹಿತರೆ. ತುಪ್ಪ ಬಿಸಿ ಆಗಲಿ, ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿದ ಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಮನೇಲಿ ಯಾರಾದರೂ ಮೆಚೂರ್ಡ್ ಆಗಿರೋಂಥ ಮಕ್ಕಳು ಅಥವಾ ಬಾಣಂತಿರಿದ್ರೆ ಮಿಸ್ ಮಾಡದೆ ಈ ಒಂದು ರೆಸಿಪಿಯನ್ನು ಮಾಡಿಕೊಡಿ ಸ್ನೇಹಿತರೆ. ನಮ್ಮ ಬಾಡಿ ಅದನ್ನು ತಿಂತೀವಲ್ವಾ, ಸೊ ಹೀಟಲ್ಲಿ ಇರುತ್ತೆ, ಅಂದರೆ ಬೇಗ ಶೀತ ಅಟ್ಯಾಕ್ ಆಗೋದಿಲ್ಲ ಅಂತ ಹೇಳ್ತಾರೆ. ಬೆಳ್ಳುಳ್ಳಿ ನಾನಿಲ್ಲಿ ಸುಮಾರು ಒಂದು 2 ಗೆಡ್ಡೆವಷ್ಟು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಸೊ ಆದಷ್ಟು ಲೋ ಫ್ಲೇಮ್ನಲ್ಲಿನೇ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಅನ್ನ ಅಥವಾ ಮೆಣಸಿನ ಅನ್ನ ಅಂತ ಕೇಳೇ ಇರ್ತೀರ. ಸೊ ನಾನಿಲ್ಲಿ ಅದೇ ರೆಸಿಪಿಯನ್ನೇ ಮಾಡ್ತಾ ಇರೋದು. ಈಸಿಯಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇನ್ಸ್ಟೆಂಟಾಗಿ ಮಾಡ್ಬೋದು. ಬರೀ ನಾನು ಹೇಳಿರೋ ಅಂಥ ಅವ್ರಿಗೆ ಕೊಡಬೇಕಂತ ಏನೂ ಇಲ್ಲ, ಎಲ್ಲರೂ ಕೂಡ ತಿನ್ಬೋದು. ಇವನ್ ತಿಂಡಿಗೂ ಕೂಡ ಇದನ್ನು ಮಾಡ್ಕೊಳ್ಬೋದು. ಇವಾಗ ಒಂದು 3/4 ಭಾಗ ಫ್ರೈ ಆಗಿದೆ ಬೆಳ್ಳುಳ್ಳಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ. ನೀವು ಅನ್ನಕ್ಕೆ ಎಷ್ಟು ಬೇಕಷ್ಟು ಉಪ್ಪನ್ನು ಈ ಟೈಮ್ನಲ್ಲಿನೇ ಆ್ಯಡ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ಕಲರ್ ಚೇಂಜ್ ಆಗೋ ತನಕ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ, ತುಪ್ಪದಲ್ಲಿ ಫ್ರೈ ಮಾಡಿರ್ತೀವಿ ಅಲ್ವಾ, ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಕರಿಮೆಣಸಿನ ಪುಡಿ, ನಾನು ಇದನ್ನು ಮಿಕ್ಸಿ ಮಾಡ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಅದನ್ನೇ ನಾನೊಂದು ಅರ್ಧ ಸ್ಪೂನ್ ಹಾಕಿದ್ದೀನಿ. ನೀವಿಲ್ಲ ಅದನ್ನು ಚೆನ್ನಾಗಿ ಕ್ರಷ್ ಮಾಡಿ ಕೂಡ ನೀವು ಹಾಕ್ಬೋದು ಸ್ನೇಹಿತರೆ. ಇವಾಗ ಇದು ರೆಡಿ ಆಗಿದೆ. ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಅನ್ನನ ಆ್ಯಡ್ ಮಾಡ್ತಾ ಇದ್ದೀನಿ. ಅನ್ನ ಸ್ವಲ್ಪ ತಣ್ಣಗಾಗಿರಲಿ. ಬಿಸಿ ಇತ್ತು ಅಂತ ಹೇಳಿದ್ರೆ ಕಲಿಸ್ಬೇಕಾದ್ರೆ ಸ್ವಲ್ಪ ಮೆಡ್ಡೆ ಆದಂಗೆ ಆಗಿಬಿಡುತ್ತೆ. ನೋಡ್ಕೊಳ್ಳಿ, ನಾನೀಗ ಮಾಡಿರೋದು ಸುಮಾರು ಒಂದು 2 ಜನ ತಿನ್ನೋವಷ್ಟು ಮಾಡಿದ್ದೀನಿ. 2ರಿಂದ 3 ಜನ ತಿನ್ಬೋದು. ಅಷ್ಟು ನೀವು ನೋಡಿಕೊಂಡು, ಕ್ವಾಂಟಿಟಿನ ನೋಡಿಕೊಂಡು ಆದಷ್ಟು ಬೆಳ್ಳುಳ್ಳಿ ಜಾಸ್ತಿನೇ ಹಾಕಿ ಸ್ನೇಹಿತರೆ. ಏನೂ ತೊಂದರೆ ಇಲ್ಲ, ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಲಾಸ್ಟಲ್ಲಿ ನಾನಿಲ್ಲಿ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ನೀವೇನಾದರೂ ಬಾಣಂತಿಗೆ ಅಥವಾ ಮೆಚೂರ್ಡ್ ಆಗಿರೋಂಥ ಮಗುಗೇನಾದರೂ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹೆಣ್ಮಗುಗೆ, ನೀವು ಇದನ್ನು ನಿಂಬೆಹಣ್ಣನ್ನು ಲೆಸ್ ಮಾಡ್ಬೋದು. ಅದಕ್ಕೆ ಯಾರೂ ಹಾಕ್ಕೊಡೋದಿಲ್ಲ. ಬಟ್ ನಾವು ಮಾಡ್ಕೊತಾ ಇರೋದ್ರಿಂದ, ಮನೆಯಲ್ಲಿ ತಿಂಡಿಗೆ ಅಂತ ಮಾಡ್ತಾ ಇರೋದ್ರಿಂದ, ಸೊ ನಾನಿಲ್ಲಿ ನಿಂಬೆ ಹಣ್ಣನ್ನು ಹಾಕಿದ್ದೀನಿ. ಉಪ್ಪು ಹುಳಿ ಖಾರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ, ಸೊ ಅದಕ್ಕೆ ನಿಂಬೆ ಹಣ್ಣನ್ನು ಆ್ಯಡ್ ಮಾಡಿದ್ದೀನಿ. ಇನ್ಸ್ಟೆಂಟಾಗಿ ಆಗೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮನೆಯಲ್ಲಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳುಗಳಂತೂ ತುಂಬ ಇಷ್ಟಪಟ್ಟು ಆ ಬೆಳ್ಳುಳ್ಳಿನೆಲ್ಲ ತುಪ್ಪದಲ್ಲಿ ಫ್ರೈ ಆಗಿರುತ್ತಲ್ವ, ಟೇಸ್ಟು ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಸೊ ಅವರು ಕೂಡ ಅಷ್ಟೇ, ಅವತ್ತು ಮಾಡಿದ್ರಲ್ಲ ಮತ್ತೆ ಮಾಡಿಕೊಡಿ ಅಂತ ಕೇಳ್ತಾರೆ. ತುಂಬ ಚೆನ್ನಾಗಿರುತ್ತೆ. ಮಿಸ್ ಮಾಡದೆ ಈ ರೆಸಿಪಿಯನ್ನು ಟ್ರೈ ಮಾಡಿ. ಯಾರೆಲ್ಲ ಟ್ರೈ ಮಾಡ್ತೀರಾ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ತುಂಬ ಚೆನ್ನಾಗಿ ಬಂದಿರುತ್ತೆ. ನೀವಿಲ್ಲಿ ಬೆಳ್ಳುಳ್ಳಿ ಜೊತೆ ಗೋಡಂಬಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಮಾಡಿದ್ರೆ ಸೂಪರ್ ಆಗಿರೋಂಥ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ.